ಈ ವರ್ಷ ಮುಗಿಯೋಷ್ಟರಲ್ಲಿ ನೀವು ಏನೇನು ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೋದು ನೋಡೋಣ ಬನ್ನಿ. ಇಂಪ್ರೂವ್ ಆನ್ ಕಮ್ಯುನಿಕೇಷನ್. ನೀವು ಯಾವುದೇ ಕಂಪನಿಗೆ ಹೋದರೂ ಇಂಗ್ಲೀಷಲ್ಲೇ ವ್ಯವಹರಿಸೋದ್ರಿಂದ ನೀವು ಇಂಗ್ಲೀಷ್ ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಲಾಂಗ್ ಟರ್ಮ್ ಪ್ಲ್ಯಾನಿಂಗ್. ನೀವು ಏನಾಗಬೇಕು ಅಂತಿದ್ದೀರಾ, ಯಾವ ಕಂಪನಿ ಸೇರಬೇಕು ಅಂತಿದ್ದೀರಾ, ನೀವು ಅಂದ್ಕೊಂಡಿರೋ ಪೋಸ್ಟ್ಗೆ ಸರ್ಟಿಫಿಕೇಷನ್ ಏನು ಕೇಳ್ತಾರೆ, ಸ್ಕಿಲ್ಸ್ ಏನು ಕೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದ್ರ ಕಡೆಗೆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ರೆಡಿ ಮಾಡಿ. ಇನ್ನೂ ಡೌಟಲ್ಲಿದ್ದರೆ ಒಬ್ಬ ಕೆರಿಯರ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್. ಮೊದಲು ಪ್ರಯಾರಿಟೈಸ್ ಮಾಡಿ, ಡಿಸ್ಟ್ರಾಕ್ಷನ್ಸಿಂದ ದೂರ ಇರಿ, ಗೋಲ್ ಸೆಟ್ ಮಾಡಿ, ಅದ್ರ ಕಡೆ ಪ್ಲ್ಯಾನ್ ಮಾಡಿ, ಯಾವ ವಿಷಯ ಬೇಡವೋ ಅದಕ್ಕೆ ನೋ ಅಂತ ಹೇಳೋದನ್ನು ಕಲೀರಿ. ಪ್ರತಿದಿನ ನಿಮ್ಮ ಪ್ರೋಗ್ರೆಸ್ನ ರಿವ್ಯೂ ಮಾಡಿ. ನೀವು ಯಾವುದೇ ಕಂಪನಿಗೆ ಹೋದರೂ ಕಂಪ್ಯೂಟರ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟು. ಕಂಪ್ಯೂಟರ್ ಇವಾಗಲೇ ಕಲಿತ್ರೆ ಮುಂದಕ್ಕೆ ಸಹಾಯ ಆಗುತ್ತೆ. ಫೈನಾನ್ಷಿಯಲ್ ಹ್ಯಾಬಿಟ್ಸ್. ನೀವು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಬಡ್ಜೆಟ್ ಬಗ್ಗೆ ಗೊತ್ತಿರಬೇಕು, ಟ್ಯಾಕ್ಸಸ್ ಬಗ್ಗೆ ಗೊತ್ತಿರಬೇಕು, ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಬೇಕು. ಇಷ್ಟೇ ಅಲ್ಲ, ಒಂದು ಸಣ್ಣದಾಗಿ ಇನ್ಕಮ್ ಇರಬೇಕು. ಥ್ಯಾಂಕ್ ಯು.